ಇದು ನೋಡೋದಪ್ಪ ನೋಡ್ರಿ, ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದು, ಅದೇನು ದೊಡ್ಡ ಮಾತಿಲ್ಲ. ಮತ್ತು ಇದು ಎಷ್ಟು ಎಕರೆ ಐತಿ ಇದು ಎಲ್ಲ? ಇವು 10 ಪ್ಲಾಟ್ ರೀ. ಇದು 2 ಎಕರೆ, ಅದು 2 ಎಕರೆ, 4 ಎಕರೆ, ಇದು ಇನ್ನೊಂದು ಇದು 1 ಎಕರೆ. ಕೊಡಬಾಳಾರ್ದು ಅಂದಿರಲ್ರಿ ಹೆಚ್ಚಿಗೆ ಅವ್ರು, ಅವು ಎಲ್ಲ ಕ್ಯಾಬೀಜ್ ಸೆಂಟ ಬೀಜ ಭಾರಿ ಚಲೋ ಬರ್ತೈತಿ. ಸ್ವಲ್ಪ ಏನಪ್ಪ ತಗನ ಮುಂದೆ ನೋಡ್ಬೇಕು ನಾವು. ಈಗ ನಮ್ಗೆ ಹೇಳೋದಲ್ರಿ, ಈಗ ಇದ ನಮಗೆ ಬಂದ್ರೆ ಅವಾಗ ಏನಾಗ್ತೈತಿ ಗೊತ್ತಾಗಲ್ಲ. ಪಾಪ ಅವ್ರು ನಿಮ್ಗೆ ಯಾವ್ದು ಬೇಕು ಅದಕ್ಕೆ ಕೊಡ್ತಾರೆ ಅಂಗಡಿಯವ್ರನ್ನು, ಅವ್ರದ್ದು ತಪ್ಪಿಲ್ಲ. ಈಗ ಅವ್ರು ಹೇಳ್ತಾರ 2-3 ಕ್ವಾಲಿಟಿ ತರಿಸಿ ಇದ ಪ್ಯಾಕೆಟ್ ತೋರ್ಸ್ಯಾರಿ ಅವ್ರು. ನಲ್ಲಿ ಸೆಂಟ್ ಅಂದ್ರೆ ಇದಕ್ಕಿಂತ ಯಾವ ಬೇರೆ ಅದಾವಣ್ಣ ಅಂತ ಕೇಳಬೇಕು. ಚಲೋ ಕ್ವಾಲಿಟಿ ಕೊಡ್ರಿ ಅಣ್ಣ, ದುಬಾರಿ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಚಲೋ ಕ್ವಾಲಿಟಿ ಕೊಡ್ರಿ ಅಂತ ಬರ್ತಾನೆ ಕೇಳ್ರಿ. 500 ಪ್ಯಾಕೆಟ್ ಹೇಳಿದ್ವಿ ನಾವು ಓಸ್ರಿ ಸೇರಿ. ಬಟ್ ಏನ್ ಮಾಡ್ಬೇಕ, ಎಲ್ಲಾರು ಇವ್ರು ಹೊಸ ತಗೊಂಡ್ರು, ಯಾವ ಹೊಸ ಬೇರೆ ಕಡೆ ತಗೊಂಬಂದ್ರು ಅವ್ರು. ಹಂಗಾಗಿ ನಾವು 10 ಪರ್ತಾಳೆ 250 ಪ್ಯಾಕೆಟ್ ತಗೊಂಬಂದ್ವಿ. ಇಲ್ಲೇ ಬ್ಯಾಡಿಯಾಗಿ ಸಿಗ್ತಿದ್ವು. ಬ್ಯಾಡಿಗೆ ಸಿಗುವಲ್ರು ರೀ, ಸಿಗ್ಲಿಲ್ಲ. ಬ್ಯಾಡಿಯಾಗ ಎಷ್ಟು ಅಂಗಡಿ ಹೋದಿ ನೀನು? ಅದ್ರ ಇವ್ರು ಸಮ್ಮಣ್ಣ ಒಂದು, ಗಣೇಶ್ ಅಗ್ರು, ಮರಳಿ ಬಸವೇಶ್ವರ, ಆಮೇಲೆ ಇಲ್ಲೇ ಐತಲ್ರಿ ಫಸ್ಟ್ಗೆ ಸಿದ್ದೇಶ್ವರನ ಯಾವ್ದ ಅದು ಒಂದು. ಒಂದು ಪ್ಲಾಟ್ ಇದು ಬಿಟ್ಟೆ ನೀನು, ಯಾವ್ದಪ್ಪ ರವಿ ಆಗ್ರೋ ಬಿಟ್ಟೆ, ಆಮೇಲೆ ಆಂಜನೇಯ ಆಗ್ರೋ ಅಂತ ಐತಲ್ರಿ, ಅಲ್ಲಿ ಕೇಳಿದ್ವಿ. ಎಲ್ಲೇ ಬೀರ್ದೇವ್ರ ಗುಡಿ ಐತಲ್ಲ, APMC ಹೋಗ ಬಡ್ಡೆಲಿ ಹೇಳ್ದವ 2-3 ಅದಾವು, ನೀ ಬಾ ಅಂತ. ಅದನ್ನ ಕೇಳೇವಿ. ನಾನು ಸ್ವಲ್ಪ ಕೆಲ್ಸದಿಂದ ಹೋಗಿದ್ದೆ. ಏನಾಕೈತಿ ಅಂದ್ರೆ ಇಲ್ಲ ಬಿಡ, ಬೀಜ ಸಾಕಿಲ್ಲ. ಆಮೇಲೆ ಆ ಟೈಮ್ನಾಗ ಬ್ಲಾಕ್ ಜಗ್ ಹೊಂಟಿರ್ತಾವ. ಹೌದಲ್ರಿ, ಬ್ಲಾಕ್ ಜಗ್ ಹೋಗೋ ಟೈಮ್ನಾಗ ನಮಗೆ ಬೀಜ ಕೊಡು ಅಂದ್ರೆ ಕೊಡ್ತಾರ ಅವ್ರು. ಹೇಳ್ಕೋಬೇಕು ಅವ್ರಿಗೆ, ಅಂಕೂರ ಕೊಡು, ಅಂಕೋಲ ತಗ, ಅದನ್ನ ತಗ, ಇದನ್ನ ತಗ ಅಂತಿರ್ತಾರ. ಸೋನಿ 50 ಭಾಳ ಅದಾವ ಅದ್ರಾಗ. ಇಲ್ರಿ ಅದು ಏನೈತಿ ಮತ್ತೀಗ ರೈತರ ಕಟ್ನಿಟ್ಟಾಗಿ ಬಿದ್ದು ಬರೋ ಮಠ ಬಂದು ನೋಡೋ ಮಠ ಅವ್ರು ಒಟ್ಟು ಕ್ಯಾಬೇಜ್ ಬರ್ಬೋದು ತಯಾರಿಲ್ಲ. ಈಗ ನಮ್ಮ ಹಿರಣ್ಗಾತು, ನಾವು ಆತು, ದುರ್ಗಣ್ಗಾತು, ಏನಪ್ಪ ಇದು ಸೆಂಟ ಈ ಲೇಬಲ್ ನೀನು ಹಚ್ಕೊಟ್ರೆ ಸೆಂಟ ಅದ ತೋರಿಸ್ಲಿಲ್ಲ ನಿಮಗೆ. ಈಗ ನಾ ಹೆಂಗೆ ಒರಿಜಿನಲ್ ಕ್ವಾಲಿಟಿ ಇದು ಹೆಂಗೆ ಕಣ್ಣು ಹಿಡ್ಬೇಕಂತ ಈಗ ಗೊತ್ತಾತಿಲ್ಲ ನಿನಗೆ? ಅದ ಈಗ ಗೊತ್ತಾತ್ರಿ ನಮಗೆ. ಹೋದ ವರ್ಷದಿಂದ ಲೆಕ್ಕ ಕರೆದಿಲ್ಲ, ಅದು ಸೇಂಟ್ ಕಂಪ್ನಿ ಅಂತಾನೆ ಮಾಡ್ಕೊಂಬಿಟ್ರಿ. ಸೇಂಟ್ ಇದೇ ತೋರಿಸ್ತೀವಿ ಇವ್ರಿಗೆ, ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದಂತ. ಹೌದಾ? ಈಗ ಅದ ಈಗ ನಾವು ಇವ್ರಾದ್ರೂ ಬೀಜ ತರ್ಬೇಕಾದ್ರೆ ಸೇಂಟ್ ಅನ್ನತ್ಲೆ ಅವ್ರು ಇದ ಸೇಂಟಪ್ಪ ಪ್ಯಾಕೆಟ್ ನೋಡಿರ್ತಾವಲ್ಲ, ಅದಕ್ಕೆ ಈಗ ಹಿಂಗ ಆಗ ಉತ್ತರ ಹೊತ್ನಾಗ ಈಗ ನಿಮ್ಗೆ ಕೇಳಿದ್ದು. ಮತ್ತೆ ಹಿಂಗ ನಮ್ಗೆ ಆ ಪಾಕೆಟ್ದಾಗ ಸ್ಟಿಕರ್ ಹಚ್ಚಿದ್ದು ಇತ್ತು. ಅದ್ರದ್ದು ಹೆಸರು ಸೈಮೆನ್ಸ್ ಅಂತ ಐತಿ. ನಿಮ್ದ ಸೇಂಟ್ ಕಂಪ್ನಿನ ಅದ, ಲೇಬಲ್ ಸೇಂಟ್ ಕಂಪ್ನಿ ಅದ. ಹೌದಾ? ಹಂಗಿರಂಗಿಲ್ಲ, ಅದ ಸೇಂಟ್ ಕಂಪ್ನಿನ ಬೇರೆ, ಅದರದ್ದು ಇದು ಪೂರ್ತಿ ಸೇಂಟ್ ಅಂತ ಇರುತ್ತೆ. ಇದು ಯಾವ್ದ್ರ ಕಂಪ್ನಿಗೆ ಬರೀ ಸೇಂಟ್ ಅಂತ ಲೇಬಲ್ ಹಚ್ಕೊಟ್ರೆ ನಾವು ಅದು ನಂಬ್ತೀವಿ, ಸೇಂಟಪ್ಪ ಇದು ಅಂತೀವಿ. ಯಾವ್ದಾಗಿರೋದು ನಮ್ಗೆ ವೀರ್ಯ ಅಂತೀವಿ. ಅದಕ್ಕೆ ವೀರ್ಯ ಭಾಳ ಇದು ಐತಿ ಬೀಜದಾಗ. ಒರಿಜಿನಲ್ ಸೇಂಟ್ ದುಬಾರಿ, 385 ರೂಪಾಯಿಗೆ 10 ಗ್ರಾಮ್ ಏನೈತೆ. ಬಾ ಇಲ್ಲೇ ಅದು ಸೇಂಟ್ ಬೀಜ ಪ್ಯಾಕೆಟ್, ಸೇಂಟ್ ಪ್ಯಾಕೆಟ್ ಅಲ್ಲ ಅಂತ ನೋಡು, ಅವ್ರು ಹೇಳಕತ್ತಾರ ಅಲ್ಲಿ. ಹೇಳಿ ಈಗ ನೀನು ಉತ್ತರ ಕೊಡು. ಏನು ಊಟಕ್ಕೆ ತಗೊಂಬಂದು ಏನು ಚಲೋ ಮಾಡಿದ್ಬಿಟ್ಟು. ಕಾಟಾಚಾರ ಬೆಳವಣಿಗೆ ಬರೋಲ್ಲ ನನಗೆ ಪಕ್ಕ ಆಗೈತೆ. ನೀರು ಕಮ್ಮಿ ಅವ್ರಿ. ಹೌದು.
ಫೋನ್ ಮನ್ಯಾಗ ಬಿಟ್ಟು ಹೋಗೋಣಂತ. ಮನೆ ಬಿಟ್ಟು ಮನೆ ನಡ್ಸಕ್ಕೆ ಹೋಗಿದ್ದೆ, ಅಲ್ಲಿ ಕೊಡ್ತಾನಂತ ಬಾ. ಕೊಟ್ಟೆ ಬಾ ನೋಡಕ್ಕೆ ಇವತ್ತು ಬಂದಾರ ಅಣ್ಣ ಹುಳ ಹಣಸಾಕ್ ಹೋಗಿದ್ದೆ, ಅದನ್ನ ಹಣಸಿಗೆ ಬಂದಾನೆ. ತೆಗೆದ ಗಿಡದ ಬಟ್ಟೆಗೆ ಐತಿ ಅದ್ರದ್ದು ಇದು ಚಕ್ಕಿ ಚಕ್ಕಿ. ಹೊಲ್ದಾಗ ಬರೀ ಬಂದ್ರೆ ಹೋಗ್ತಿತ್ತು ನೋಡೋದು. ಕಿಲಿ ಹಾಕಿಲ್ಲ ನಾನು ತಗೊಂಡಾಗ ಆ ಕಡೆ ಮಕ್ಕಳು ಕೂಡ ಹೋದ ನೋಡಿ ಇದ್ರಿಗೆ ಅಣ್ಣ ಅದ್ರ ಶಿಕ್ಷೆ ನೋಡು. ಇದೇ ಹಿಂಗೆ ಅಳಗಾಡ್ಸಿ ಹಿಂಗೆ ಕಿಲಿ ಹಿಂಗೆ ಅಳಗಾಡ್ಸು, ಅದು ಚಾವಿ ಹಾಕಿಲ್ಲ ಹಂಗೆ ಶಿಕ್ಷೆನೆ. ಇದೇ ಹಿಂಗೆ ಇದ್ರ ತಗೊಂಡ ಶಿಕ್ಷೆ ನೋಡಿ ಒಳಗೆ ಮಕ್ಕಳ ಅದು ಕಾಣಂಗಿಲ್ಲ. ಆ ಓಸು ಕುಡ್ದಾಗ ಇಟ್ಟಾನೆ. ಕೊಡ್ಬೇಕನ್ನ ಇಚ್ಛೆ ಐತಿ ಮದಿಂತ್ರ ಅದು ಮತ್ತೆ ಬಂದೈತದ ಹೊಡಿತಿದ್ದಿ ಈಗ. ಇದ್ರಾಗ ಹಾಕದ ರೈತರು ಅಲ್ಲಿ ಅದಾರ ಬೆಳೆದಾರ, ಯೂಟ್ಯೂಬ್ನಾಗ ಹಾಕಿ ಎಲ್ಲಾರ ಹಾಕ್ರಿ. ಒಟ್ಟು ಲೈಕ್ ಕಮೆಂಟ್ಸ್ ಒಟ್ಟು ಕಡಿಮೆ ಬರಂಗ್ ಮಾಡ್ರಿ ಅಂತ. ಏನೈತಿ ಸಕ್ಕರ ಬಂದೈತಿ ನಿಂದ. ಮೂರು ಬಾರ ಮತ್ತೆ ಮುಂದ್ ವಾರದಾಗ ಬರ್ತಾವ. ಅಲ್ಲ ಈಗ ಇದರ ಜೊತೆಗೆ ಬಿಡ್ರಿ ಯಾವಿಲ್ಲ ಈಗ ಆನಂದಪ್ಪ ನೋಡ ಆನಂದಪ್ಪನ ಹಿಂಗದವ ಅದಕ್ಕೆ ಹೇಳಿದ್ವಿ. ಅಲ್ಲೇ ಇಟ್ಕೊಂಡು ಅವ್ರ ಮೈತಿಲೆ ಅವರ ಕೊಟ್ಟರು ತಗೊಂಡು ಅನ್ನ ಕೊಟ್ಟು ಅವರ ಕೊಟ್ಟಿದ್ರು. ಕಡಿಮೆ ರೇಟ್ ಅಂತ ತಗೊಂಡ್ ಬರ್ತೀವಿ ನಾವು. ಅಲ್ಲಿ ಏನು ಆಗ್ಬಿಡ್ತೈತಿ, ಕಡಿಮೆ ರೇಟ್ ಅಂದ್ರೂ 370 ರೂಪಾಯಿ ಒಂದು ಪ್ಯಾಕೆಟ್ ಆಗ್ಯಾವ್ರಿ ಇವು. ಕಡಿಮೆ ರೇಟ್ ಅದಲ್ಲ ಅದು ಸೇಂಟ್ ಕಂಪ್ನಿ. ನಮಗೆ ಅದ ಈಗ ಆಶ್ಚರ್ಯ ಆಗಿರೋದು. ಶೆಂಟ್ನಾಗ ಭಾಳ ಇರ್ತಾವ. ವಿರಿಯಾ ಅಂತ ಇರ್ತೈತಿ, ಸೋನಿ 50 ಇರ್ತೈತಿ. ಈಗ ಅದು ನಮಗೆ ಗೊತ್ತಾಗ್ಲಿಲ್ಲ ಅಂತ ಈಗ ನಿಮ್ಗೆ ಕೇಳ್ಬೇಕಾಗ್ತದೆ ಸೇಂಟ್ ಅಂದ್ರೆ ಅದು ಪ್ಯಾಕೆಟ್ ಏನಾರ ಐತನ ಅಂತ. ಭಾಳ ನಮೂನೆ ಇರ್ತಾವ. ಅದಕ್ಕೆ ನೋಡಿ 1 ತಿಂಗಳ 2 ತಿಂಗಳ ಮುಂಚೆ ನಮ್ಗೆ ಫೋನ್ ಮಾಡಿ ಕೇಳ್ಬೇಕ. 3ನೇ ತಿಂಗಳು ಎಂಡಿ ಸಿಕ್ಕವ ನಮಗೆ ಬೀಜ. ಅವನ ಕಡೆ ಎಲ್ಲ ಐತಿ, ನಂಬರ್ ಐತಿ, ಎಲ್ಲ ಐತಿ. ಅವ ಕೇಳ್ಬೇಕ. ಅವ ಅವನಿಗೆ ದುರ್ಗಪ್ಪಣ ಗೊತ್ತೈತಲ್ಲ, ಎಲ್ಲ ಗೊತ್ತೈತಿ ಅವನು. ನೀರು ಮಳೆ ಹೋಗ್ಬಿಡ್ತಲ್ಲ ಇಲ್ಲಿ
ಇದು ಒಂದು ಲಾಸ್ಟ್ ಇನ್ನೊಂದು ಐತಿ ನೋಡಪ್ಪ ಗಡ್ಡಿ ನಮ್ಮ ಎಡವಟ್ಟಾಗಿರೋದು ಬಂದೈತೇನು ಇನ್ನು ಹೋಗ್ಬೇಕು ಹೇಳು ನಿನಗೆ ನೋಡೋಣ ಇದು ಇಲ್ಲಿಂದ ಇತ್ತಾಗ ಊಟ ಐತಿ ಇನ್ನು ಹೋಗ್ಬೇಕು ತಗದು ಗಟ್ಟಿ ಸೈಜ್ ಆಗೈತಿ ಅದು ಅದ ಒಂದೊಂದು ಇರ್ತೈತಿ ಈಗ ನಿಮ್ಮ ಕರ್ಕೊಂಬಂದು ತೋರಿಸಿದ್ರು ಗೊತ್ತಾಕೈತಿ ಅಂತ ಎಷ್ಟು ದಿವಸ ಹೋಗ್ಬೇಕು ಅನ್ನೋದು ಈಗ ನೀವೇ ಹೇಳ್ಬೇಕು ಈಗ ಎಷ್ಟು ದಿವಸ ಆತ ನೀ ಹಚ್ಚಿ ನಾವೆಲ್ಲ ಸೇಮ್ ಹೋಸ್ರು ಸೇಮ್ ಮಾಡೀವಿ ಒಂದ ದಿನ ಮಡಿ ಒಂದ ದಿನ ಹಚ್ಚೇವಿ ಚಲೋ ಮಾಡೋದು